ದೇಶದ ಕಠಿಣ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ ಕೆಲ ಸಲಹೆಗಳ ವಿಚಾರವಾಗಿ ದೇಶಾದ್ಯಂತ ವ್ಯಾಪಕ ಚರ್ಚೆಗಳು ನಡೀತಾ ಇರುವಂತೆಯೇ ಇತ್ತ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಎಕ್ಸ್ನಲ್ಲಿ ಈ ಕುರಿತು ಸರಣಿ ಪೋಸ್ಟ್ ಮಾಡಿರುವ ನಟಿ ರಮ್ಯಾ, ಸರ್ಕಾರ ನಾಗರಿಕರಿಗೆ ಇಂಧನ, ಪ್ರವಾಸ, ತಿನಿಸಿನ ಎಣ್ಣೆ ಮತ್ತು ಚಿನ್ನದಂತಹ ವೈಯಕ್ತಿಕ ಖರ್ಚುಗಳನ್ನು ಕಡಿಮೆ ಮಾಡಲು ಹೇಳ್ತಾ ಇರೋದು ಆರ್ಥಿಕ ಒತ್ತಡ, ಆಮದುಗಳ ಮೇಲಿನ ಭಾರ ಮತ್ತು ದರ ಏರಿಕೆಯ ಸಮಸ್ಯೆಯನ್ನ ಪ್ರತಿಬಿಂಬಿಸುತ್ತೆ ಎಂದಿದ್ದಾರೆ. ಅಂತೆಯೇ ಇದು 2008ರ ಜಾಗತಿಕ ಆರ್ಥಿಕ ಮಂದಿಯ ಸಮಯದಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಭಾರತ ತೋರಿಸಿದ್ದ ಆತ್ಮವಿಶ್ವಾಸಕ್ಕೆ ವಿರುದ್ಧವಾಗಿದೆ. ಆ ಸಮಯದಲ್ಲಿ ಜಾಗತಿಕ ಆರ್ಥಿಕ ಕುಸಿತ ಇದ್ರೂ ಕೂಡ ಭಾರತ ಹೆಚ್ಚು ಆರ್ಥಿಕವಾಗಿ ಸ್ಥಿರವಾಗಿಯೇ ಕಾಣಿಸಿಕೊಂಡಿತ್ತು. ಮನಮೋಹನ್ ಸಿಂಗ್ ಆರ್ಥಿಕತೆಯನ್ನ ಪ್ರೌಢತೆ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸಿದ್ರು ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಅಂತೆಯೇ ಇದು ಮೋದಿ ಸರ್ಕಾರದ ವೈಫಲ್ಯ ಅಂತ ಕರೆದಿರುವ ನಟಿ ರಮ್ಯಾ, ಹಲವಾರು ವರ್ಷಗಳ ಹಿಂದೆ ಹೊರತಂದ ಸಾವೆರಿನ್ ಗೋಲ್ಡ್ ಬಾಂಡ್ಗಳು ಅಂದ್ರೆ SGB ಬಾಂಡ್ಗಳ ಅನೇಕ ಹಂತಗಳು ಈಗ ಮೆಚುರಿಟಿಗೆ ಬರ್ತಾ ಇವೆ. ಚಿನ್ನದ ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿವೆ. ಅದರ ಪರಿಣಾಮವಾಗಿ ಸರ್ಕಾರವು ಬಾಂಡ್ ಹೂಡಿಕೆದಾರರಿಗೆ ಅವರು ಹೂಡಿಕೆ ಮಾಡಿದ ಸಮಯಕ್ಕಿಂತ ಬಹಳ ಹೆಚ್ಚಿನ ಬೆಲೆಯಲ್ಲಿ ಹಣವನ್ನ ಮರುಪಾವತಿಸಬೇಕಾಗಿದೆ. ಇದರಿಂದ ಸರ್ಕಾರದ ಪಾವತಿ ಭಾರವು ಗಮನಾರ್ಹವಾಗಿ ಹೆಚ್ಚುತ್ತಾ ಇದೆ. ಹೀಗಾಗಿ ಸರ್ಕಾರ ಚಿನ್ನ ಖರೀದಿಯನ್ನ ನಿರುತ್ಸಾಹಗೊಳಿಸ್ತಾ ಇದೆ ಎಂದಿದ್ದಾರೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.